ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನುಷ್ಯನಿಗೆ ಇಬ್ಬರು ಒಳ್ಳೆಯ ಸ್ನೇಹಿತರು ಇರ್ತಾರೆ. ಯಾರು ಅವರು ಅಂತಂದರೆ, ಒಬ್ಬ ತಮ್ಮ ಕರ್ಮ, ಇನ್ನೊಬ್ಬ ಪರಮಾತ್ಮ. ಇನ್ನು ಉಳಿದವರು ಸಂದರ್ಭಕ್ಕನುಸಾರವಾಗಿ ಬಂದು ಹೋಗ್ತಾರೆ. ಗೊತ್ತಾಯ್ತಾ? ಒಬ್ಬರು ಕರ್ಮ, ಇನ್ನೊಬ್ಬರು ಪರಮಾತ್ಮ, ಇಬ್ಬರು ಸ್ನೇಹಿತರು. ಇನ್ನು ಬಂದವರು ಸಂದರ್ಭಕ್ಕನುಸಾರವಾಗಿ ಬಂದು ಹೋಗ್ತಾ ಇರ್ತಾರೆ. ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಲಕ್ಷ್ಮೀದೇವಿಯ ಭೃಗು ಮಹರ್ಷಿಗಳಿಗೆ ಶಾಪ ನೀಡಿದ ಕಥೆನ ನಾವು ತಿಳ್ಕೊಳ್ಳೋಣ. ಲಕ್ಷ್ಮೀದೇವಿಯು ಭೃಗು ಮಹರ್ಷಿಗೆ ಶಾಪ ನೀಡಿದ ಕಥೆಯು ಅಹಂಕಾರ, ಮಹಾಪರೀಕ್ಷೆ ಮತ್ತು ಅಚಲ ಭಕ್ತಿಯನ್ನು ಒಳಗೊಂಡಿರುವ ಒಂದು ಶ್ರೇಷ್ಠ ವೈದಿಕ ಕಥೆಯಾಗಿದೆ. ಬ್ರಾಹ್ಮಣರು ಸಾಮಾನ್ಯವಾಗಿ ಸರಳ ಜೀವನವನ್ನು ಏಕೆ ನಡೆಸುತ್ತಾರೆ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯು ಯಾರಿಗೆ ಸಂಪತ್ತನ್ನು ಕರುಣಿಸಬೇಕು ಎಂಬುದನ್ನು ಏಕೆ ಆಚರಿಸಿಕೊಳ್ಳುತ್ತಾರೆ ಎಂಬುದನ್ನು ಈ ಕತೆ ನಾವು ತಿಳ್ಕೋಬೋದು. ಮಹಾಚರ್ಚೆ: ಒಮ್ಮೆ ಸರಸ್ವತಿ ನದಿಯ ದಡದಲ್ಲಿ ಮಹಾನ್ ಋಷಿಗಳು ಒಂದು ದೊಡ್ಡ ಯಾಗವನ್ನು ಮಾಡಲು ಒಟ್ಟುಗೂಡಿದರು. ಆ ಸಮಯದಲ್ಲಿ ಇವರ ನಡುವೆ ಒಂದು ವಿವಾದ ಉದ್ಭವಿಸಿತು. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವ ಅತ್ಯಂತ ಪವಿತ್ರ, ಅತ್ಯಂತ ತಾಳ್ಮೆಯುಳ್ಳವರು ಮತ್ತು ಮೊದಲು ಪೂಜೆಗೆ ಅರ್ಹರು ಯಾರು? ಆ ವಿವಾದವನ್ನು ಬಗೆಹರಿಸಲು ಅವರು ಬ್ರಹ್ಮನ ಮಾನಸಪುತ್ರರಾದ 7 ಮಹರ್ಷಿಗಳಲ್ಲಿ ಒಬ್ಬರಾದ ಭೃಗು ಮಹರ್ಷಿಯನ್ನು ಆರಿಸಿಕೊಂಡರು. ಭೃಗುಮುನಿಯವರಿಗೆ ತ್ರಿಮೂರ್ತಿಗಳಲ್ಲಿ ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ಪರೀಕ್ಷಿಸುವ ಜವಾಬ್ದಾರಿಯನ್ನು ನೀಡಲಾಯಿತು. ಭೃಗು ತನ್ನ ಪಯಣವನ್ನು ಆರಂಭಿಸಿ ಪರೀಕ್ಷಿಸಲು ಒಂದು ವಿಭಿನ್ನ ಹಾಗೂ ದಿಟ್ಟ ಮಾರ್ಗವನ್ನು ಆರಿಸಿಕೊಂಡನು. ದೇವರ ಪ್ರಕ್ರಿಯೆಯನ್ನು ತಿಳಿಸಲು ಉದ್ದೇಶಪೂರ್ವಕವಾಗಿ ಅವರಿಗೆ ಅಗೌರವ ತೋರಿಸಲು ನಿರ್ಧರಿಸಿದರು. ಭೃಗು ಮತ್ತು ತಂದೆಯಾದ ಬ್ರಹ್ಮನ ಬಳಿಗೆ ಹೋದಾಗ ಭೃಗು ತನ್ನ ತಂದೆಯ ಬ್ರಹ್ಮನ ಬಳಿಗೆ ಹೋದಾಗ ಆತ ಬ್ರಹ್ಮನಿಗೆ ನಮಸ್ಕರಿಸಲೇ ಇಲ್ಲ. ಬ್ರಹ್ಮನಿಗೆ ಕೋಪ ಬಂದಿತ್ತಾದರೂ ಆತ ಅದನ್ನು ತನ್ನೊಳಗೆ ಭೃಗು ಅರ್ಥೈಸಿಕೊಂಡನು. ಬ್ರಹ್ಮನ ಕೋಪಕ್ಕೆ ಒಳಗಾಗುತ್ತಾನೆ. ಶಿವ ಕೈಲಾಸ ಪರ್ವತದ ಮೇಲೆ ಭೃಗು ಶಿವನ ಸ್ವಾಗತವನ್ನು ಕಡೆಗಣಿಸಿದನು. ಇದರಿಂದ ಕೋಪಗೊಂಡು ಶಿವನು ತನ್ನ ತ್ರಿಶೂಲವನ್ನು ಎತ್ತಿದನು. ಪಾರ್ವತಿಯು ಮಧ್ಯಪ್ರವೇಶದಿಂದ ಮಾತ್ರ ಆ ಋಷಿಯು ಪಾರಾದನು. ಗೊತ್ತಾಯ್ತಾ? ಭೃಗು ತೀರ್ಮಾನಿಸಿದನು. ಶಿವನು ತುಂಬ ಆವೇಶದ ಸ್ವಭಾವದವನು. ವಿಷ್ಣು ಗೊತ್ತಾಯ್ತಾ? ಕೊನೆಯದಾಗಿ ವಿಷ್ಣುದೇವನು ಉಳಿದುದನ್ನು ಭೃಗು ವಿಷ್ಣುವಿನ ಅವಾಸ್ಥಾನವಾದ ವೈಕುಂಠಕ್ಕೆ ತೆರಳಿದನು. ಆ ಮಹರ್ಷಿಯು ಕೋಣೆಯನ್ನು ಪ್ರವೇಶಿಸಿದಾಗ ವಿಷ್ಣುವು ಶ್ರೇಷ್ಠನಾಗನ ಹಾಸಿಗೆಯ ಮೇಲೆ ಮಲಗಿದ್ದನು ಮತ್ತು ಅವನ ಪತ್ನಿಯಾದ ಲಕ್ಷ್ಮೀದೇವಿಯು ಅವನ ಪಾದಗಳನ್ನು ಮೃದುವಾಗಿ ಒತ್ತಿದಳು. ವಿಷ್ಣುವು ನಿದ್ರಿಸುತ್ತಿದ್ದನು ಅಥವಾ ನಟಿಸುತ್ತಿದ್ದನು. ಆದರೆ ಆತ ಋಷಿಯು ಆಗಮನಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ತನ್ನ ಹಿಂದಿನ ಪರೀಕ್ಷೆಗಳಿಂದ ಪ್ರೇರಿತನಾದ ಭೃಗು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸಿದನು. ವಿಷ್ಣುವಿನ ತಾಳ್ಮೆಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಲು ಅವನು ಹತ್ತಿರ ಬಂದು ಭಗವಂತನ ಎದೆಗೆ ತನ್ನ ಕಾಲಿನಿಂದ ಬಲವಾಗಿ ಒದ್ದನು. ಮುಖ್ಯವಾದ ಅಂಶ: ವಿಷ್ಣುವಿನ ಎದೆಯ ಕೇವಲ ದೇಹದ ಭಾಗವಲ್ಲ, ಅದು ಲಕ್ಷ್ಮೀದೇವಿಯ ಅಲೆಸಿರುವ ಪವಿತ್ರ ಸ್ಥಳವಾಗಿದೆ. ಅದನ್ನು ಶ್ರೀವತ್ಸ ಎಂದು ಕರೆಯಲಾಗುತ್ತದೆ. ವಿಷ್ಣುವಿನ ಎದೆಗೆ ಒದೆಯುವುದೆಂದರೆ ಅದು ನೇರವಾಗಿ ಸಂಪತ್ತಿನ ದೇವತೆಗೆ ಮಾಡಿದ ಅವಮಾನವಾಗಿದೆ. ಆದರೆ ವಿಷ್ಣುವಿನ ಪ್ರತಿಕ್ರಿಯೆಯುಳ್ಳ ಭೃಗುವಿಗೆ ಆಘಾತವುಂಟು ಮಾಡಿತು. ಉದ್ದಟನೆಯಿಂದ ವರ್ತಿಸಿದ ಆ ಋಷಿಯನ್ನು ಭಸ್ಮ ಮಾಡುವ ಬದಲು ವಿಷ್ಣು ಎಚ್ಚೆತ್ತುಕೊಂಡು ಸೌಮ್ಯವಾಗಿ ನಗುತ್ತಾ ಹಾಸಿಗೆಯಿಂದ ಇಳಿದ ಋಷಿಗೆ ನಮಸ್ಕರಿಸಿದನು. ಆತ ಭೃಗುವಿನ ಪಾದವನ್ನು ಸಮಾಧಾನದಿಂದ ಒತ್ತಾ ಹೀಗೆ ಹೇಳಿದನು: ಓ ಮಹರ್ಷಿಗಳೇ, ನಿಮ್ಮ ಪಾದಗಳು ತುಂಬ ಮೃದುವಾಗಿದೆ, ಆದರೆ ನನ್ನ ಎದೆಯು ವಜ್ರದಂತೆ ಗಟ್ಟಿಯಾಗಿದೆ. ನಿಮಗೆ ನೋವಾಯಿತೇ? ಭೃಗುವಿಗೆ ತಕ್ಷಣ ಪಶ್ಚಾತ್ತಾಪವಾಯಿತು. ವಿಷ್ಣುವಿನ ಎಲ್ಲ ದೇವರುಗಳಿಗೆ ಅತ್ಯಂತ ಕರುಣಾಮಯಿ ಮತ್ತು ತಾಳ್ಮೆಯುಳ್ಳವನು ಎಂದು ಅವನು ಅರಿತುಕೊಂಡನು. ಆದರೆ ಲಕ್ಷ್ಮೀದೇವಿಗೆ ಕೋಪವು ನೆತ್ತಿಗೇರಿತು. ಒಬ್ಬ ಪ್ರೀತಿಯ ಹೆಂಡತಿಯಾಗಿ ತನ್ನ ಗಂಡನ ಎದೆಗೆ ಒಬ್ಬ ಮನುಷ್ಯ, ಅವನೇ ಮಹರ್ಷಿಯಾಗಿದ್ದರೂ ಒದೆಯುವುದನ್ನು ನೋಡಿ ಮತ್ತು ನಂತರ ಆಕೆಯ ಗಂಡನೇ ಆತನಿಗೆ ಕ್ಷಮೆಯಾಸುವುದನ್ನು ನೋಡುವುದು ಆಕೆಗೆ ಸಂಪೂರ್ಣವಾಗಿ ಅಸಹನೀಯವಾಗಿತ್ತು. ಆಕೆಯು ಅಹಂಕಾರ ಮತ್ತು ದೈವಿಕ ಘನತೆಗೆ ದೈಹಿಕವಾಗಿತ್ತು. ಲಕ್ಷ್ಮಿಯು ವಿಷ್ಣುವಿನ ಕ್ಷಮಾಗಾಣವನ್ನು ಹಂಚಿಕೊಳ್ಳಲು ತನ್ನ ಕೋಪವನ್ನು ಭೃಗುಮುನಿ ಮತ್ತು ಅವರ ಇಡೀ ವಂಶದ ಕಡೆಗೆ ತಿರುಗಿಸಿ ಆಕೆಯ ಒಂದು ಶಾಪವನ್ನು ನೀಡಿದಳು. ಬ್ರಾಹ್ಮಣರ ಮೇಲಿನ ಶಾಪ: ಇಂದಿನಿಂದ ಸಂಪತ್ತು ಮತ್ತು ಸಮೃದ್ಧಿಯು ದೇವತೆಯಾದ ಆಕೆಯ ಬ್ರಾಹ್ಮಣರಿಗೆ, ಋಷಿಗಳು ಮತ್ತು ಪುರೋಹಿತರಿಗೆ ಎಂದಿಗೂ ಅನುಕೂಲವಾಗಿರುವುದಿಲ್ಲ. ಅವರು ಶಾಶ್ವತವಾಗಿ ಬಡವರಾಗಿಯೇ ಉಳಿಯುತ್ತಾರೆ ಮತ್ತು ಕೇವಲ ಭಿಕ್ಷೆ ಹಾಗೂ ದಾನಗಳ ಮೇಲೆ ಬದುಕಬೇಕಾಗುತ್ತದೆ ಎಂದು ಆಕೆ ಶಪಿಸಿದಳು. ಭೃಗು ಅಥವಾ ಅವರ ವಂಶಸ್ಥರು ಎಷ್ಟೇ ದೊಡ್ಡ ತಪಸ್ಸನ್ನು ಮಾಡಿದರೂ ಭೌತಿಕ ಸಂಪತ್ತು ಅದರಿಂದ ದೂರವಾಗುತ್ತದೆ ಮತ್ತು ಅದು
ಬಂದರೂ ಅದು ಅವರ ಬಳಿ ಉಳಿಯುವುದಿಲ್ಲ ಎಂದು ಆಕೆ ಘೋಷಿಸಿದ್ದಳು. ಭೃಗು ತನ್ನ ತಪಸ್ಸನ್ನು ಅರಿತುಕೊಂಡನು. ಅವನು ಲಕ್ಷ್ಮೀದೇವಿಗೆ ವಿವರಿಸುತ್ತಾ, ತಾನು ಇದನ್ನು ಯಾವುದೇ ವೈಯಕ್ತಿಕ ದ್ವೇಷದಿಂದ ಮಾಡಲಿಲ್ಲ, ಬದಲಿಗೆ ಎಲ್ಲ ಭಕ್ತರಿಗೆ ಸತ್ಯವನ್ನು ಸ್ಥಾಪಿಸಲು ಇಡೀ ಬ್ರಹ್ಮಾಂಡದ ಒಳಿತಿಗಾಗಿ ಇದನ್ನು ಮಾಡಿದೆ ಎಂದು ಹೇಳಿದನು. ಲಕ್ಷ್ಮೀದೇವಿಯು ಮೃದುಳಾದಳು. ದೇವರುಗಳಿಗೆ ಆ ಶಾಪವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಆಕೆ ಅದನ್ನು ಮಾರ್ಪಡಿಸಿದಳು. ಬ್ರಾಹ್ಮಣರು ಭೌತಿಕವಾಗಿ ಶ್ರೀಮಂತರಾಗುವುದು ನಿಜಕ್ಕೂ ಅಪರೂಪ, ಆದರೆ ಅವರ ಮುಖ್ಯ ಸಂಪತ್ತು ಆಧ್ಯಾತ್ಮಿಕ ಜ್ಞಾನ ಮತ್ತು ಬುದ್ಧಿವಂತಿಕೆಯಾಗಿರುತ್ತದೆ. ತಮ್ಮ ಬ್ರಾಹ್ಮಣ ವಂಶಸ್ಥರು ಜೀವನ ನಿರ್ವಹಣೆ ಮಾಡಲು ಸಹಾಯವಾಗುವಂತೆ ಭೃಗುಮುನಿಯು ನಂತರ ಭೃಗು ಸಂಹಿತಾವನ್ನು ರಚಿಸಿದರು. ಇದು ವೈದಿಕ ಜ್ಯೋತಿಷ್ಯದ ಪ್ರಪಂಚದ ಮೊದಲು ಪುಸ್ತಕವಾಗಿದೆ. ಈ ಜ್ಞಾನವು ಸಹಾಯದಿಂದ ಭೃಗುವಿನ ವಂಶಸ್ಥರು ಭವಿಷ್ಯವನ್ನು ನುಡಿಯುವ ಮೂಲಕ ಮತ್ತು ಜನರಿಗೆ ಸಹಾಯ ಮಾಡುವ ಮೂಲಕ ಜೀವನೋಪಾಯವನ್ನು ಗಳಿಸಬಹುದು ಎಂದು ನಂಬಲಾಗಿದೆ. ಈ ಕಥೆಯು ಲಕ್ಷ್ಮಿಯು ತಾತ್ಕಾಲಿಕವಾಗಿ ವೈಕುಂಠವನ್ನು ತೊರೆಯಲು ತನ್ನ ಅಪರಾಧಿಯನ್ನು ಶಿಕ್ಷಿಸದಕ್ಕಾಗಿ ವಿಷ್ಣುವಿನ ಮೇಲೆ ಬೇಸರಗೊಂಡು ಕಾರಣವಾಯಿತು. ಇದು ಮುಂದಿನ ಪ್ರಸಿದ್ಧ ಲೀಲೆಗೆ ದೈವಿಕ ಆಟ ಕಾರಣವಾಯಿತು. ಗೊತ್ತಾಯ್ತಾ? ಅದೇ ತಿರುಪತಿಯಲ್ಲಿ ಭಗವಾನ್ ವೆಂಕಟೇಶ್ವರನ ಆವಿರ್ಭಾವ. ಗೊತ್ತಾಯ್ತಾ? ಯಾವುದೇ ಆದರೂ ನಾವು ತಿಳ್ಕೋಬೇಕು, ಯಾಕೆ ಬ್ರಾಹ್ಮಣರು ಸದಾ ಬಡವರಾಗಿಯೇ ಉಳಿತಾರೆ ಸದಾ ಎಷ್ಟೇ ದುಡಿದ್ರು ಅನ್ನೋದನ್ನು ಈ ಕತೆ ನಮಗೆ ತಿಳಿಸುತ್ತೆ. ನಾವು ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮದ ಮೂಲಕ ನಾವು ತಿಳ್ಕೋಬೇಕು. ಎಲ್ಲ ತಿಳ್ಕೊಂಡಾಗ ನಮ್ಮ ಅದೇ ನಡತೆಯಿಂದ ನಡ್ಕೊಂಡು ಹೋಗಬೇಕು. ನಮ್ಮ ಹಿಂದೂ ಧರ್ಮದ ಪ್ರಕಾರ, ಸನಾತನ ಧರ್ಮದ ಪ್ರಕಾರ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 25/6/2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ನಿಜಜ್ಯೇಷ್ಠ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಏಕಾದಶಿ, ರಾತ್ರಿ 9 ಗಂಟೆ 8 ನಿಮಿಷ, ನಕ್ಷತ್ರ ಸ್ವಾತಿ, ಸಾಯಂಕಾಲ 6 ಗಂಟೆ 11 ನಿಮಿಷ, ಮಳೆ ಆರಿದ್ರೆ 1ನೇ ಪಾದ, ರಾಹುಕಾಲ 2 ಗಂಟೆ 1 ನಿಮಿಷದಿಂದ 3:37, ಉಳಿಕ ಕಾಲ 9:13ರಿಂದ 10:49, ಯಮಗಂಟಕಾಲ 6ರಿಂದ 7:37. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಕ್ಕೆ ಕೇಳ್ಕೊತೀನಿ. ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋದು ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾಲೋ ಮಾಡಿ. ನಮಸ್ಕಾರಗಳು.